ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ಮುಖಾಂತರ ಕಂಡಕ್ಟ್ ಮಾಡಲಾದ ಸಾಮಾನ್ಯ ಪತ್ರಿಕೆ ಅಂದರೆ ಜನರಲ್ ಪೇಪರ್, ಈ ಒಂದು ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಇಲ್ಲಿ ಕೇಳಿರುವ ಎಲ್ಲ ಕ್ವಶನ್ಗಳು ಮುಂಬರುವ ನಿಮ್ಮ ಒಂದು ಎಲ್ಲ ಎಕ್ಸಾಮ್ಗಳಿಗೆ ಇವು ವೆರಿ ಇಂಪಾರ್ಟೆಂಟ್. ಓಕೆನಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಆಗ್ನೇಯ ಏಷ್ಯಾದ ಏಕೈಕ ಭೂಬಂಧಿತ ದೇಶ. ಆಗ್ನೇಯ ಏಷ್ಯಾ, ಇಲ್ಲಿ ಆಗ್ನೇಯ ಏಷ್ಯಾ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಈಗ ಏಷ್ಯಾ ಖಂಡದ, ಈಗ ಇದು ಭಾರತ ತಗೊಳ್ಳಿ, ಈ ಥರ 1 ಮಿನಿಟ್ ಒಂದು ಈ ಥರ ಇದೆ. ಓಕೆ, ಇಲ್ಲಿ ದ್ವೀಪಗಳಿದ್ದಾವೆ. ಇದು ಆಫ್ರಿಕಾ, ಇದು ಯುರೋಪ್. ಓಕೆನಾ? ಇದು ಇಂಡಿಯಾ. ಆಗ್ನೇಯ ಏಷ್ಯಾ. ಓಕೆನಾ? ಇದು ಈಸ್ಟ್, ವೆಸ್ಟ್, ಸೌತ್, ನಾರ್ತ್. ಇಲ್ಲಿ ಆಗ್ನೇಯ ಏಷ್ಯಾ ಅಂದರೆ ಏನು ಬರ್ತಪ್ಪ? ಸೌತ್ ಈಸ್ಟ್ ಬರುತ್ತೆ. ಸೌತ್ ಈಸ್ಟಲ್ಲಿ ಏನು ಕೇಳಿದ್ದಾರೆ? ಭೂಬಂಧಿತ ಅಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಅಂದರೆ ಅದಕ್ಕೆ ಸಾಗರದ ತೀರ ಇರಬಾರ್ದು. ಓಕೆನಾ? ಸೊ ಈಗ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಇಲ್ಲಿ ಕರೆಕ್ಟ್ ಆನ್ಸರ್ ಲಾವೋಸ್ ಬರುತ್ತೆ. ಓಕೆ, ಅಂದರೆ ಕಾಂಬೋಡಿಯಾ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೀನ್ಸ್, ಓಕೆ, ಇಂಡೋನೇಷಿಯಾ, ಸಿಂಗಾಪುರ್, ವಿಯೆಟ್ನಾಂ ಮುಂತಾದ ದೇಶಗಳು ಏನದಪ್ಪ, ಇವೇನು ಸಾಗರದ ತೀರಕ್ಕೆ ಏನಪ್ಪ ತಮ್ಮ ಒಂದು ಗಡಿ ಭಾಗವನ್ನು ಹೊಂದಿದ್ದಾವೆ. ಓಕೆನಾ? ಸೊ ಈಗ ಏಕೈಕ ಭೂಬಂಧಿತ ಅಂದರೆ ಓನ್ಲಿ ಒನ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದರೆ ಲಾವೋಸ್. ಸೊ ಇದು ಲಾವೋಸ್, ಇದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಈ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ ಏನಿದೆಯಪ್ಪ? ಆಸಾಂ ಭಾರತದಲ್ಲಿ ಗರಿಷ್ಠ ಟೀ ಬೆಳೆಯುತ್ತದೆ. ಇದು ಕರೆಕ್ಟು. ಅತಿ ಹೆಚ್ಚು ಟೀ ಬೆಳೆಯುವುದು ಆಸಾಂದಲ್ಲಿ ಮಾತ್ರ. ಕಾರಣ, ಇಲ್ಲಿ ಬಹಳ ಆದಿವಾಸಿ ಪಂಗಡದ ಕೂಲಿಕಾರರು ಅಗ್ಗವಾಗಿ ಲಭ್ಯವಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಆದಿವಾಸಿ ಪಂಗಡದ ಕಾರಣ ಏನೋ ತುಂಬ ಇದ್ದಾವೆ, ಆದರೆ ಇಲ್ಲಿ ಏನಂದಿದ್ದಾರೆ? ಆದಿವಾಸಿ ಪಂಗಡದ ಕೂಲಿಕಾರರು ಅಗ್ಗವಾಗಿ ಲಭ್ಯವಿದ್ದಾರೆ. ಸೊ ಇಲ್ಲಿ ಎ ಮತ್ತು ಆರ್ ಎರಡೂ ಕರೆಕ್ಟ್ ಆಗ್ತಾವೆ. ಸೊ ಮತ್ತು ಇಲ್ಲಿ ಆಪ್ಷನ್ 1 ಕರೆಕ್ಟ್. ಆರ್ ಕೂಡ ಏದ ಸರಿಯಾದ ವಿವರಣೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಪಟ್ಟಿ 1 ಪಂಗಡಗಳು, ಪಟ್ಟಿ 2 ನೆಲೆಗಳು. ಇಲ್ಲಿ ಈ ಪಂಗಡ ಅಂದರೆ ಟ್ರೈಬ್ಸ್. ಓಕೆನಾ? ಸೊ ಇಂಟರ್ನ್ಯಾಷನಲ್ ರಿಲೇಟೆಡ್ ಟ್ರೈಬ್ಸ್ಗಳಿದ್ದಾವೆ. ಸೊ ಇವುಗಳ ಒಂದು ಹೊಂದಾಣಿಕೆಯನ್ನು ಸರಿಯಾಗಿ ಜೋಡಿಸ್ಬೇಕು ನಾವಿಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಮಸಾಯ್ ಇದು ಪೂರ್ವ ಆಫ್ರಿಕಾ ಮತ್ತು ಅಥವಾ ಕೆನಿಯಾ. ಬಿಡ್ನೋಯ್ ಅರೇಬಿಯಾ. ಹೌಸ್ ಉತ್ತರ ನೈಜೀರಿಯಾ. ಬುಷ್ಮನ್ ಕಲ್ಹರಿ ಮರುಭೂಮಿ. ಸೊ ಆಪ್ಷನ್ 1 ಕರೆಕ್ಟ್. ನಾರ್ಮಲಾಗಿ ಮಸಾಯ್ ಎಲ್ಲರಿಗೂ ಗೊತ್ತಿದೆ. ಮಸಾಯ್ ಇದು ಒಂದು ಈಸ್ಟರ್ನ್ ಆಫ್ರಿಕಾ ರೀಜನ್ ಅಂದರೆ ಕೆನಿಯಾ ದೇಶದಲ್ಲಿದು ತುಂಬ ಒಂದು ಈ ಪಂಗಡ ಕಂಡು ಬರ್ತದೆ. ಓಕೆನಾ? ಬುಷ್ಮನ್ ಕೂಡ ಪಾಪ್ಯುಲಾರಿಟಿ ಇದೆ. ಇದು ಕಲಹರಿ ಮರುಭೂಮಿ. ನೆಕ್ಸ್ಟ್, ಜನಸಂಖ್ಯೆ ಗಾತ್ರವನ್ನು ಆಧರಿಸಿ ಈ ನೆಲೆ ಅಥವಾ ವಸಾಹತು ಪರಿಗಣಿಸಿ. ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? ಆಪ್ಷನ್ 4 ಬರುತ್ತೆ. ಮೊಟ್ಟ ಮೊದಲು ಮೆಗಾ ಸಿಟಿ ಫಸ್ಟ್, ಆಮೇಲೆ ಮಿಲಿಯನ್ ಸಿಟಿ, ಆಮೇಲೆ ಮೆಗಾಲೋಪೋಲಿಸ್, ಆಮೇಲೆ ನಗರ 4th, ಆಮೇಲೆ 5th. ಅಂದರೆ ಇದು ಡಿಕ್ರೀಸಿಂಗ್ ಆರ್ಡರಲ್ಲಿ, ಅವರೋಹಣ ಅಂದರೆ ಇಳಿಕೆ ಕ್ರಮದಲ್ಲಿ ಬರೆಯೋದು.
ಎಲ್ಲಕ್ಕಿಂತ ಹೆಚ್ಚು ಯಾವುದು? ಮೆಗಾ ಸಿಟಿ, ಮೆಗಾ ನಗರ. ಆಮೇಲೆ ಮಿಲಿಯನ್ ನಗರ, ಆಮೇಲೆ ಮೆಗಾಲೋಪೋಲಿಸ್, ಆಮೇಲೆ ನಗರ, ಆಮೇಲೆ ಪಟ್ಟಣ, ಓಕೆ, ಆಮೇಲೆ ಹಳ್ಳಿ, ಈ ಥರ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ನೋಡಿ 5ನೇ ಕ್ವಶನ್. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಇದೆ. ಇದು ನಾನು ಡೈರೆಕ್ಟ್ ಇಲ್ಲಿ ಆನ್ಸರನ್ನು ಹೇಳ್ತೀನಿ. ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಬರುತ್ತೆ ಅದು, ಓಕೆನಾ. ನೆಕ್ಸ್ಟ್, ಭೂಮಿಯ ಮೇಲೆ ನಿಂತಾಗ ನಿಮ್ಮ ತೂಕ 100 ನ್ಯೂಟನ್ಗಳು ಇದೆಯೆಂದು ಭಾವಿಸಿ. ಒಂದು ವೇಳೆ ಭೂಮಿಯು ತನ್ನ ಅರ್ಧದ ವ್ಯಾಸದಷ್ಟು ಸಂಕೋಚನಗೊಂಡರೆ, ರಾಶಿ ಬದಲಾಗದಿದ್ದರೆ, ಆಗ ಸಂಕುಚಿತಗೊಂಡ ಭೂಮಿಯಲ್ಲಿ ನಿಮ್ಮ ತೂಕವು ನ್ಯೂಟನ್ಗಳಲ್ಲಿ ಎಷ್ಟು? ಇಲ್ಲ ಕರೆಕ್ಟ್ 400 ಬರುತ್ತೆ. ನೆಕ್ಸ್ಟ್, ತಪ್ಪು ಹೇಳಿಕೆಯನ್ನು ಆಯ್ಕೆ ಮಾಡಿ. ಇಲ್ಲಿ ಮೆಡಿಟರೇನಿಯನ್ ವಾಯುಗುಣದ ಗುಣಲಕ್ಷಣವೆಂದರೆ, ಈ ಒಂದು ವಾಯುಗುಣದ ಗುಣಲಕ್ಷಣೆಯಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ಯಾವುದು ತಪ್ಪಂತ ನಾವು ಚೂಸ್ ಮಾಡಬೇಕು. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು 4 ಮಾತ್ರ ತಪ್ಪು, ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಮೆಡಿಟರೇನಿಯನ್ ಯುರೋಪಿಯನ್ನಲ್ಲಿ, ಓಕೆನಾ. ಈ ಒಂದು ಯುರೋಪಿನಲ್ಲಿ ಮಳೆ ಜನವರಿಯಲ್ಲಿ ಆರಂಭವಾಗೋದು, ಇದು ತಪ್ಪು. ಇದೆಲ್ಲ ಕರೆಕ್ಟು. ಶುಷ್ಕ ಬೆಚ್ಚಗಿನ ಬೇಸಿಗೆ ಮತ್ತು ತೀರದಾಚೆಗಿನ ವಾಣಿಜ್ಯ ಮಾರುತಗಳು ಮತ್ತು ಬೇಸಿಗೆಯಲ್ಲಿ ಮಳೆಯೇ ಇರೋದು, ಓಕೆನಾ. ಮತ್ತು ಇಲ್ಲಿ ಚಳಿಗಾಲದಲ್ಲಿ ಮಳೆಯನ್ನು ಪಡೆಯುತ್ತವೆ ಕೆಲವೊಂದು ಬಹುತೇಕ. ಅಂದರೆ ಹೆಂಗಪ್ಪ, ಈಗ ನಮ್ಮಲ್ಲಿ ತಮಿಳುನಾಡು ನೋಡ್ಬೋದು ನೀವು. ಈ ಮತ್ತು ಅಕ್ಟೋಬರ್ದಿಂದ ಡಿಸೆಂಬರ್ವರೆಗೆ ಕೆಲವೊಂದು ಈ ಮಾನ್ಸೂನ್ ಮಾರುತಗಳು ಬಿಟ್ಟು ಈ ಈಶಾನ್ಯ ಮಾರುತಗಳು ಏನು ಬರ್ತಾವಲ್ಲ, ಆ ಒಂದು ಗಾಳಿಯಿಂದ ಮಳೆಯನ್ನು ಪಡಿತಾವೆ. ಅದೇ ರೀತಿ ಈ ಚಳಿಗಾಲದಲ್ಲಿ ಕೆಲವೊಂದು ಗಾಳಿಗಳ ಒಂದು ಪರಿಣಾಮದಿಂದ ಇಲ್ಲಿ ಮಳೆ ಪಡಿತಾವೆ, ಓಕೆನಾ. ಸೊ 1, 2, 3 ಕರೆಕ್ಟ್, 4 ತಪ್ಪಾಗುತ್ತೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, 2016ನಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ವಿಜೇತರಾದ ಭಾರತದ ಕೈಲಾಸ್ ಸತ್ಯಾರ್ಥಿಯವರ ಒಂದು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಮದರ್ ತೆರೇಸಾ ಮತ್ತು ಅಮರ್ತ್ಯ ಸೇನ್ರ ನಂತರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಲ್ಲಿ ಕೈಲಾಸ್ ಸತ್ಯಾರ್ಥಿಯವರು 3ನೇ ಭಾರತೀಯರು. ನೆಕ್ಸ್ಟ್, ಕೈಲಾಸ್ ಸತ್ಯಾರ್ಥಿಯವರು ಬಚ್ಪನ್ ಬಚಾವೋ ಆಂದೋಲನ ಅಂದರೆ ಬಾಲ್ಯವನ್ನು ಉಳಿಸಿ ಚಳುವಳಿ ಇದರ ಒಂದು ಸ್ಥಾಪಕರು. ಸೊ ಇದು ಕರೆಕ್ಟ್ ಇದೆ. ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗುತ್ತೆ, ಎ ತಪ್ಪು, ಓಕೆನಾ. ಇವರು ಅಮರ್ತ್ಯ ಸೇನ್ ಅವರು ಈ ಶಾಂತಿ ಪುರಸ್ಕೃತರಲ್ಲಿ ಅವರು ನೊಬೆಲನ್ನು ಪಡೆದಿಲ್ಲ. ಅಮರ್ತ್ಯ ಸೇನ್ರು ಎಕನಾಮಿಸ್ಟು, ಅರ್ಥಶಾಸ್ತ್ರಜ್ಞ. ಮದರ್ ತೆರೇಸಾ ಬಿಟ್ಟರೆ ಇವರೇ ಸೆಕೆಂಡು, ಅರ್ಥ ಆಯ್ತಾ. ಇವರು 2ನೇ ಭಾರತೀಯರು, ಅದಕ್ಕೆ ಇದು ಎ ತಪ್ಪು, ಬಿ ಕರೆಕ್ಟು. ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು? ಫ್ರೆಂಡ್ಸ್, ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇದ್ದಾವೆ. ಇದರಲ್ಲಿ ತಪ್ಪು ಯಾವುದಂತ ಐಡೆಂಟಿಫೈ ಮಾಡಿ. ಇಲ್ಲಿ ಭಾರತದಲ್ಲಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂದರೆ K2 ಇದು ಅತ್ಯಂತ ಎತ್ತರವಾದ ಶಿಖರ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟು. ನೆಕ್ಸ್ಟ್, ಭಾರತದಲ್ಲಿ ಇಂದಿರಾ ಗಾಂಧಿ ಕಾಲುವೆ ಅತ್ಯಂತ ಉದ್ದವಾದ ಕಾಲುವೆ, ಇದು ಕೂಡ ಕರೆಕ್ಟು. ಹೀರಾಕೂಡ್ ಭಾರತದ ಅತಿ ಉದ್ದವಾದ ಅಣೆಕಟ್ಟು, ಇದು ಕೂಡ ಕರೆಕ್ಟು. ಭೌಗೋಳಿಕವಾಗಿ ವಿಸ್ತೀರ್ಣಕ್ಕನುಗುಣವಾಗಿ ಉತ್ತರ ಪ್ರದೇಶ ಭಾರತದ ಅತಿ ದೊಡ್ಡ ರಾಜ್ಯ, ಇದು ತಪ್ಪು. ಅಂದರೆ ನಮ್ಮದು ಇಲ್ಲಿನ ಆನ್ಸರ್ ಆಪ್ಷನ್ ನಂಬರ್ 4. ಯಾಕೆಂದರೆ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದ್ರೆ ರಾಜಸ್ಥಾನ್ ಇದು ವಿಸ್ತೀರ್ಣ ರೂಪದಲ್ಲಿ ಅತಿ ದೊಡ್ಡ ರಾಜ್ಯ. ನೆಕ್ಸ್ಟ್,
ಇಲ್ಲಿ ಯಾವ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಹೈದರಾಬಾದ್ ಅಣ್ಣಾ ಇದೇ ಫಸ್ಟ್ ಆಪ್ಷನ್ನೇ ಹೊಂದಾಣಿಕೆ ಆಗೋದಿಲ್ಲ. ಯಾಕೆಂದರೆ ಕೋಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ಕರೆಕ್ಟು, ದೆಹಲಿ ಇಂದಿರಾ ಗಾಂಧಿ ಕರೆಕ್ಟು, ಮುಂಬೈ ಛತ್ರಪತಿ ಶಿವಾಜಿ ಇದು ಕರೆಕ್ಟು. ಸೊ ಇದು ಹೈದರಾಬಾದಲ್ಲಿ ಯಾವುದು ಬರ್ತದ? ಅಣ್ಣಾ ಇದು ಯಾವ ಸಿಟಿಯಲ್ಲಿ ಬರ್ತದ? ಹೈದರಾಬಾದಲ್ಲಿ ಯಾವ ಒಂದು ಅಂತಾರಾಷ್ಟ್ರೀಯ ನಿಲ್ದಾಣ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್, ಯಾವ ಸಂಸ್ಥೆಯು ಜಾಗತಿಕ ಆರ್ಥಿಕ ಪ್ರತೀಕ್ಷಾ ವರದಿಯನ್ನು ಜಾರಿ ಮಾಡುತ್ತದೆ? ವಿಶ್ವ ಬ್ಯಾಂಕು, ವರ್ಲ್ಡ್ ಬ್ಯಾಂಕ್. ಇದು ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತದಪ್ಪ? ಈ ಗ್ಲೋಬಲ್ ಎಕನಾಮಿಕ್ ಫೋರಮ್ ಅಂತ ಏನು ಅಂತಾರಲ್ಲ, ಸೊ ಇದು ವರ್ಲ್ಡ್ ಬ್ಯಾಂಕನ್ನು ಈ ಜಾಗತಿಕ ಒಂದು ಆರ್ಥಿಕ ಪ್ರತೀಕ್ಷಾ ವರದಿಯನ್ನು ಜಾರಿ ಮಾಡ್ತದೆ. ಕಾವೇರಿ ನದಿ ಅಥವಾ ಕಾವೇರಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲಿ ಒಂದಾಗಿದೆ ಮತ್ತು ಇದು ಡೆಕ್ಕನ್ ಪ್ರಸ್ಥಭೂಮಿಯ ಉದ್ದಗಲಕ್ಕೂ ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಪ್ರಯಾಣಿಸುತ್ತದೆ. ಈ ಕೆಳಗಿನ ಯಾವ ಹೇಳಿಕೆಯು ಅದರ ಬಗ್ಗೆ ಸರಿಯಾಗಿದೆ? ಇಲ್ಲಿ ಹೇಮಾವತಿ ನದಿಯು ಅದರ ಉಪನದಿಗಳಲ್ಲಿ ಒಂದಾಗಿದೆ, ಇದು ಕರೆಕ್ಟು. ಯಾಕಂದ್ರೆ ಇವ್ಯಾವು ಇದೆಲ್ಲ ತಪ್ಪು. ಇದು ಹೇಮಾವತಿ ಒಂದು ಅದರ ಉಪನದಿ ಆಗಿದೆ. ನಾನು ಅವರ ಸಂಪನ್ಮೂಲಗಳನ್ನು ನೆಲದ ಮೂಲಕ ನಾಶಪಡಿಸಬಲ್ಲೆ, ಆದರೆ ನಾನು ಸಮುದ್ರವನ್ನು ಒಣಗಿಸಲು ಸಾಧ್ಯವಿಲ್ಲ ಎಂದು ಹೇಳಿದವರು ಟಿಪ್ಪು ಸುಲ್ತಾನ್. ಅಂದರೆ ನಾನು ಅವರ ಒಂದು ಸಂಪನ್ಮೂಲಗಳನ್ನು ನೆಲದ ಮೂಲಕ ನಾಶಪಡಿಸಬಲ್ಲೆ, ಆದರೆ ನಾನು ಸಮುದ್ರವನ್ನು ಒಣಗಿಸಲು ಸಾಧ್ಯವಿಲ್ಲ. ಇದು ಈ ಟಿಪ್ಪು ಸುಲ್ತಾನ್ ಒಂದು ಹೇಳಿಕೆ. ನೆಕ್ಸ್ಟ್, ಇಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? 14 ಕುಮಾರಧಾರ, ಇದು ತಪ್ಪು, ಇದೇ ತಪ್ಪಾಗಿದೆ ಫಸ್ಟೇ. ಯಗಚಿ, ಹೇಮಾವತಿ ಕರೆಕ್ಟ್ ಇದೆ. ಕಾರಂಜ, ಮಾಂಜರ, ಹಿರನ್, ನರ್ಮದಾ. ಸೊ ಇವೆಲ್ಲ ಕರೆಕ್ಟು. ಆಪ್ಷನ್ 1 ಹೊಂದಾಣಿಕೆ ಆಗುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ? ಆ್ಯಂಟಿಬಯೋಟಿಕ್, ವಡೋದರ, ಪೆನ್ಸಿಲಿನ್ ಕರೆಕ್ಟ್. ಇದು ಎಲ್ಲಿದೆಯಪ್ಪ? ಪೆನ್ಸಿಲಿನ್ ಇದು ಪುಣೆಯಲ್ಲಿ, ಪುಣೆಯ ಒಂದು ಪಿಂಪ್ರಿ ಅಲ್ಲಿ ಕಂಡು ಬರ್ತದೆ. ಓಕೆನಾ. ಹೆವಿ ಎಲೆಕ್ಟ್ರಿಕಲ್, ಹರಿದ್ವಾರ. ಉಣ್ಣೆಯ ಸರಕುಗಳು, ಧಾರಿವಾಲ್. ಮಷಿನ್ ಟೂಲ್ಸ್, ಪಿಂಜೋರ್. ಓಕೆನಾ. ನೆಕ್ಸ್ಟ್, ಸಕ್ಕರೆ ಉತ್ಪಾದನೆಯಲ್ಲಿ ಈ ಕೆಳಗೆ ಕಾಣಿಸಿದ ರಾಜ್ಯಗಳನ್ನು ಏಕೆ ಕ್ರಮದಲ್ಲಿ ಜೋಡಿಸಿ. ಫಸ್ಟ್ ಅತಿ ಹೆಚ್ಚು ಅಂದ್ರೆ ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ, ಆಮೇಲೆ ಗುಜರಾತ್, ಕೊನೆಯದಾಗಿ ಬಿಹಾರ್. ಆಪ್ಷನ್ 3 ಕರೆಕ್ಟ್. ಈ ಕೆಳಗೆ ಕೊಟ್ಟ ಯಾರು ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಒಂದು ಪಿತಾಮಹ ಅಂತ ಹೆಸರುವಾಸಿಯಾಗಿದ್ದಾರೆ ಅಥವಾ ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ಪರಿಚಯಿಸಿದರು? ಅಂದರೆ ಇಲ್ಲಿ ಲಾರ್ಡ್ ರಿಪ್ಪನ್ ಅಂತ ಬರ್ತಾರೆ. ಇವರು ನಮ್ಮ ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಖ್ಯಾತಿಯಾಗಿದ್ದಾರೆ. ನೆಕ್ಸ್ಟ್, ನಂತರದ ಮೊಘಲ್ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್. ಮೊಹಮ್ಮದ್ ಶಾ, ಅಹ್ಮದ್ ಶಾ, ಆಲಮ್ಗೀರ್ 2, ಶಾ ಆಲಮ್ 2. ಸೊ ಆಪ್ಷನ್ 4 is correct.
ಅಕ್ಬರನನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ BCD ಮಾತ್ರ ಕರೆಕ್ಟು. BCD ಅಕ್ಬರನು ಬೈರಮ್ ಖಾನ್ ಅಂತ ನೋಡಿಕೊಳ್ಳಲ್ಪಟ್ಟನು. ಓಕೆ, ಎಸ್. ಇದು ಹುಮಾಯೂನ್ ತೀರಿಕೊಂಡ ಮೇಲೆ ಏನಾಗತ್ತಪ್ಪ, ಈ ಬೈರಾಮ್ ಖಾನ್ ಅವನ ಗುರು ಮತ್ತು ಅವನ ಒಬ್ಬ ಪೋಷಕನಾಗಿರ್ತಾನ. ಆತನು ತನ್ನ ಒಂದು ಮೊದಲ ಯುದ್ಧವನ್ನು ಹೇಮುವಿನೊಂದಿಗೆ ಪಾನಿಪತ್ನಲ್ಲಿ, ಅಂದರೆ ಸೆಕೆಂಡ್ ಪಾನಿಪತ್ ಇವರ ನಡುವೆ ನಡೆದಿತ್ತು. ಅದರಲ್ಲಿ ಅವನು ಜಯಶಾಲಿ ಆಗ್ತಾನೆ. ನೆಕ್ಸ್ಟ್ ಅವನು ಅನೇಕ ರಜಪೂತ್ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದ್ದ. ಓಕೆನಾ. ನೆಕ್ಸ್ಟ್ ಕ್ರಿಸ್ತಶಕ 1565 ಅಕ್ಬರನು ಅವನ 13ನೇ ವಯಸ್ಸಿನಲ್ಲಿ ರಾಜನಿಂದ ಘೋಷಿಸಲ್ಪಟ್ಟನು. ಇಲ್ಲಿ 1565 ತಪ್ಪು, ಇದು 1556 ಇದು ಕರೆಕ್ಟ್. ಯಾಕೆಂದರೆ ಸೆಕೆಂಡ್ ಪಾನಿಪತ್, ಫಸ್ಟ್ ಪಾನಿಪತ್ ಯಾವಾಗ 1526, ಆಮೇಲೆ 1556 ಇದು ಸೆಕೆಂಡ್ ಪಾನಿಪತ್. ನೆಕ್ಸ್ಟ್ ಥರ್ಡ್ ಪಾನಿಪತ್ ಯಾವಾಗ? ಕಾಮೆಂಟ್ ಮಾಡಿ, ನಿಮಗಿದೊಂದು ಹೋಮ್ವರ್ಕ್ ಇದ್ದಂಗೆ. ಇಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಇದನ್ನು ಹೊಂದಿಸಿ ಬಿಡಿ. ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಅದರ ಒಂದು ಘಟನೆಗಳು. ಓಕೆನಾ. ಸೊ ಇಲ್ಲಿ ಆನ್ಸರ್ ಕರೆಕ್ಟ್ ಆಪ್ಷನ್ ನಂಬರ್ 2 ಬರುತ್ತೆ. ಅಂದರೆ 213 ಅಂದರೆ ಏನಪ್ಪ ನೋಡಿ, ಆಂಗ್ಲೋ ಮರಾಠ ಯುದ್ಧ ಮೊದಲು ಸಾಲ್ಬಾಯಿ ಒಪ್ಪಂದದಿಂದ ಕೊನೆಗೊಳ್ತದೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೇಸಿನ್ ಒಪ್ಪಂದ. ಮೂರನೇ ಆಂಗ್ಲೋ ಮರಾಠ ಯುದ್ಧ ಪೇಶ್ವಾ ಬಾಜಿರಾವ್ ಟು ಯಶವಂತರಾವ್ ಹೋಳ್ಕರ್ ಮತ್ತು ಅಪ್ಪ ಸಾಹೇಬ್ ಭೋಸ್ಲೆ ಇವರ ಒಂದು ಏನಪ್ಪ ಈ ಪರಾಜಿತರಾಗ್ತಾರೆ. ಇವು ನೆನಪಿರಲಿ. ಮೊದಲನೇದು ಸಾಲ್ಬಾಯ್, ಎರಡನೇದು ಬೇಸಿನ್, ಆಮೇಲೆ ಮೂರನೇದರಲ್ಲಿ ಈ ಪೇಶ್ವಾ ಬಾಜಿರಾವ್ ಟು ಯಶವಂತರಾವ್ ಹೋಳ್ಕರ್ ಮತ್ತು ಅಪ್ಪ ಸಾಹೇಬ್ ಭೋಸ್ಲೆ ಅವರು ಪರಾಜಿತರಾಗ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಮಾಂಟೆಗೊ ಚಾಲ್ಮರ್ಸ್ಗೆ ಸಂಬಂಧಿಸಿದಂತೆ ಸರಿಯಾಗಿವೆ? ಇದು ಕೇಂದ್ರ ಶಾಸಕಾಂಗವನ್ನು ಉಭಯ ಸದನಗಳನ್ನಾಗಿಸಿತು. ಕಾಯ್ದೆಯು ಕೌನ್ಸಿಲ್ಗೆ 3 ಭಾರತೀಯ ಸದಸ್ಯರ ನೇಮಕಾತಿಯನ್ನು ಸುಸ್ಪಷ್ಟವಾಗಿ ಉಚ್ಚರಿಸಿತು. ಸೊ ಇವೆರಡು ಕರೆಕ್ಟ್ ಅದಾವ. ಆಪ್ಷನ್ 3 ಕರೆಕ್ಟ್. ಕಾಕೋರಿ ರೈಲು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವರಲ್ಲಿ ಯಾರನ್ನು ನೇಣಿಗೇರಿಸಲಾಯಿತು? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜೇಂದ್ರ ಲಾಹಿರಿ ಮತ್ತು ರೋಷನ್ ಸಿಂಗ್, ಈ 3 ಜನನ ಗಲ್ಲಿಗೇರಿಸಲಾಯಿತು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜೇಂದ್ರ ಲಾಹಿರಿ ಮತ್ತು ರೋಷನ್ ಸಿಂಗ್. ನೀಡಿರುವ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಇದಾವಪ್ಪ ತ್ರಿಕೋನ? 16 ಇದ್ದಾವೆ. ಅಂದರೆ ಈಗ ಇದೊಂದು ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದೊಂದು, ಹೀಗೆ ಟೋಟಲ್ 16 ತ್ರಿಕೋನಗಳಿವೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ವಾಶಿಯೋರ್ಕರ್ ಎಂಬುದು ಮಕ್ಕಳಲ್ಲಿ ಪ್ರೋಟೀನ್ ಅಥವಾ ಅವಶ್ಯಕ ಆಮ್ಲದ ಕೊರತೆಯಿಂದ ಉಂಟಾಗುವ ಒಂದು ಅಸ್ವಸ್ಥತೆ. ಇದು ಕರೆಕ್ಟ್. ಏಡ್ಸ್ ಎಂಬುದು ತಾಯಿಯಿಂದ ಮಗುವಿಗೆ ಹೊಕ್ಕಳು ಬಳ್ಳಿಯ ಮೂಲಕ ವರ್ಗಾಯಿಸಲ್ಪಡುತ್ತದೆ. ಇದು ಕೂಡ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್. ಎ ಮತ್ತು ಬಿ ಎರಡೂ ಕರೆಕ್ಟ್.
ಕೆಳಗಿನ ಪ್ರಶ್ನೆಯಲ್ಲಿ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಕರೆಕ್ಟ್ ಆನ್ಸರು x = 9. ದೆನ್ ಪೂರ್ಣಯ್ಯನವರು ಈ ಕೆಳಗಿನ ಶೀರ್ಷಿಕೆಯಡಿ ಆಡಳಿತವನ್ನು ಪುನರ್ರಚಿಸಿದರು. ಇಲ್ಲಿ ಖಜಾನೆ ಮತ್ತು ಹಣಕಾಸು ಇದೊಂದು, ಶಿಕ್ಷಣ ಅಂತೂ ಬರಲ್ಲ. ಕಂದಾಚಾರ ಅಥವಾ ಪೊಲೀಸನ್ನು ಒಳಗೊಂಡಂತೆ ಮಿಲಿಟರಿ ಸ್ಥಾಪನೆ ಮತ್ತು ಕಂದಾಯ. ACD ಕರೆಕ್ಟ್. ಆಪ್ಷನ್ 1 ಕರೆಕ್ಟ್. ಹಳೇಬೀಡಿನ ಕೇದಾರೇಶ್ವರ ದೇವಾಲಯ ಮತ್ತು ಚಿಕ್ಕಮಗಳೂರಿನ ಅಮೃತೇಶ್ವರ ದೇವಾಲಯಗಳು ಈ ಕೆಳಗಿನವರ ಕಾಲದಲ್ಲಿ ನಿರ್ಮಾಣವಾದವು. ವೀರಬಲ್ಲಾಳ 2, ಎರಡನೇ ವೀರಬಲ್ಲಾಳ. ನೋಡಿ, ಇಲ್ಲಿ ಕವಿಗಳ ಕೃತಿ ಮತ್ತು ಆ ಕವಿಗಳ ಅಥವಾ ಆ ಲೇಖಕರ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿ ನಾಟ್ಯಶಾಸ್ತ್ರ ಭರತ, ಕಥಾ ಸರಿತ್ಸಾಗರ ಸೋಮದೇವ, ಹರ್ಷಚರಿತ ಭಾನಭಟ್ಟ, ರಾಮಚರಿತ ಸಂಧ್ಯಾಕರ ನಂದಿ, ಬುದ್ಧಚರಿತ ಅಶ್ವಘೋಷ. ಸೊ ಆಪ್ಷನ್ 2 ಕರೆಕ್ಟ್. ದೀಪಾವಳಿಯನ್ನು ವಿಷಯ ವಸ್ತುವಾಗಿಸಿಕೊಂಡು ಭಾರತ ಮತ್ತು ಯಾವ ದೇಶವು ಜಂಟಿಯಾಗಿ ಅಂಚೆ ಚೀಟಿಗಳನ್ನು ಜಾರಿ ಮಾಡುತ್ತವೆ? ಕೆನಡಾ ಮತ್ತು ಇಂಡಿಯಾ. ಇವು ದೀಪಾವಳಿಯ ಒಂದು ಈ ಹಬ್ಬದ ದಿವಸ ಈ ಅಂಚೆ ಚೀಟಿಗಳನ್ನು ಜಾರಿ ಮಾಡ್ತವೆ. ವ್ಯಕ್ತಿಯೊಬ್ಬ ಪಿನಿಂದ ಕ್ಯೂಗೆ ಗಂಟೆಗೆ 5 ಕಿಲೋಮೀಟರ್ ವೇಗದ ದರದಲ್ಲಿ ನಡೆಯುತ್ತಾನೆ. ಕ್ಯೂನಿಂದ ಪಿಗೆ 3 ಕಿಲೋಮೀಟರ್ ವೇಗದಲ್ಲಿ ಹಿಂದಿರುಗುತ್ತಾನೆ. ಇಡೀ ಪೂರ್ಣ ಪ್ರಯಾಣಕ್ಕೆ ತೆಗೆದುಕೊಂಡ ಗಂಟೆಗೆ ಸರಾಸರಿ ವೇಗದ ದರ ಎಷ್ಟು? ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ. ಹೋಗುವಾಗ 5 ಕಿಲೋಮೀಟರ್ ಪರ್ ಅವರ್, ಬರುವಾಗ 3 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, 2xy by x plus y. ಅಂದರೆ x = 5, y = 3. So put here all values. 2 into 5 into 3 divided by 5 plus 3. Then final answer is 15/4. 15/4. Option number 2 correct. ಓಕೆನಾ? ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು 1 to 30 ಕ್ವಶನ್ಗಳ ಒಂದು ಆನ್ಸರ್ಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ ಒಂದು ಮುಂದುವರಿದ ಒಂದು ಭಾಗವನ್ನು ಕಂಟಿನ್ಯೂ ಮಾಡೋಣ. ಧನ್ಯವಾದಗಳು.